2026ನೇ ಸಾಲಿನ ವಿದ್ಯಾಧನ್ ಪ್ರೋಗ್ರಾಮಿಗೆ ಎಲ್ಲರಿಗೂ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ವಿದ್ಯಾಧನ್ ಟೆಸ್ಟ್ ಯಾವ ರೀತಿ ನೀವು ಅಟೆಂಡ್ ಮಾಡಬೇಕು, ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳೋಕಿದ್ದೀವಿ. ಸೊ ಫಸ್ಟ್ ಆಫ್ ಆಲ್, ಈ ನಿಮ್ಮ ಟೆಸ್ಟಿಗೆ 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಆ್ಯಂಡ್ ಡ್ಯೂರೇಷನ್ ಬಂದು 35 ನಿಮಿಷ ಇರುತ್ತೆ. 35 ನಿಮಿಷದಲ್ಲಿ ನೀವು ಈ ಎಕ್ಸಾಮನ್ನು ಕಂಪ್ಲೀಟ್ ಮಾಡಬೇಕು. ಸೊ ಕ್ವಶನ್ ಪೇಪರ್ ಬಂದು ಬೋತ್ ಇಂಗ್ಲೀಷ್ ಮತ್ತು ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಈಗ ಕರ್ನಾಟಕದವರಾದರೆ ಕನ್ನಡದಲ್ಲಿ ಇರುತ್ತೆ, ಪ್ಲಸ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ನಿಮಗೆ ಕ್ವಶನ್ ಪೇಪರ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಈ ಒನ್ ಡೇ ಬಿಫೋರ್ ಎಕ್ಸಾಮಿಗಿಂತ ಒಂದಿನ ಮುಂಚೆ ಕ್ವಿಲಿಗೋ ಎಂಬ ಪ್ಲ್ಯಾಟ್ಫಾರ್ಮಿಂದ ನಿಮಗೊಂದು ಮೇಲ್ ಬರುತ್ತೆ. ಸೊ ಆ ಮೇಲಲ್ಲಿ ನಿಮಗೆ ನಿಮ್ಮ ಎಕ್ಸಾಮ್ ಇದು ಲಿಂಕ್ ಅದರಲ್ಲಿ ನಾವು ಕಳಿಸ್ತೀವಿ. ಸೊ ಕ್ವಿಲಿಗೋ ವಿದ್ಯಾಧನ್ ಸ್ಕಾಲರ್ಶಿಪ್ ಟೆಸ್ಟ್ 2026 ಅಂತ. ಸೊ ಆ ಎಕ್ಸಾಮ್ ಟೈಮ್ ಯಾವಾಗ ಹೇಳಿರ್ತೀವಿ ಆ ಟೈಮಲ್ಲಿ ಮಾತ್ರ ಈ ಲಿಂಕ್ ಓಪನ್ ಆಗೋದು. ಆ್ಯಂಡ್ ನೀವು ಈ ಎಕ್ಸಾಮಿಗೆ 5 ನಿಮಿಷ ಮುಂಚೆ ರೆಡಿಯಾಗಿರಬೇಕು, ಲಾಗಿನ್ ಆಗಿ ರೆಡಿಯಾಗಿ ನಿಂತ್ಕೊಂಡಿರಬೇಕು. ಸೊ ಕರೆಕ್ಟ್ ಟೈಮ್ ಆಗುವಾಗ ಆ ಲಿಂಕ್ ಪ್ರೆಸ್ ಮಾಡಿದರೆ ಈ ಲಿಂಕ್ ಎಕ್ಸಾಮ್ ಲಿಂಕ್ ಓಪನ್ ಆಗುತ್ತೆ. ಆ್ಯಂಡ್ ಗೈಡ್ಲೈನ್ಸ್ ಏನಲ್ಲ ಅಂತ ಹೇಳಿದರೆ, ಸೊ ನಿಮ್ಮಲ್ಲಿ ಒಳ್ಳೆಯ ಒಂದು ಮೊಬೈಲ್ ಫೋನ್, ಕ್ಯಾಮ್ರಾ ಆಕ್ಸೆಸ್ ಮೊಬೈಲ್ ಫೋನ್ಗೆ ಎನಿವೇ ಕ್ಯಾಮ್ರಾ ಆಕ್ಸೆಸ್ ಇರುತ್ತೆ, ಅಥವಾ ಲ್ಯಾಪ್ಟಾಪ್ ಮತ್ತು ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್, ಅದು ನಿಮಗೆ ಬಿಟ್ಟಿರೋದು. ಬಟ್ ಈ ಇದರಲ್ಲೂ ಕ್ಯಾಮ್ರಾ ಆ್ಯಕ್ಸೆಸ್ ಇರಬೇಕು ಅಂತ ಗ್ಯಾಜೆಟ್ಸ್ ಮಾತ್ರ ಯೂಸ್ ಮಾಡಬೇಕು. ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇನ್ ಬಿಟ್ವೀನ್ ದ ಎಕ್ಸಾಮ್ ಇಂಟರ್ನೆಟ್ ಏನೋ ಹೋಗಬಾರ್ದು, ಅದಕ್ಕೋಸ್ಕರ. ಆ್ಯಂಡ್ ಅದು ನಿಮ್ಮ ಎಕ್ಸಾಮಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇರುವ ಜಾಗದಲ್ಲಿ ಕೂತ್ಕೊಂಡು ನೀವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಆ್ಯಂಡ್ ಇನ್ ದ ಸೇಮ್ ವೇ ವಿಡಿಯೋ ಮಾನಿಟರಿಂಗ್ ಆ್ಯಂಡ್ ವಿಲ್ ರೆಕಾರ್ಡ್. ಸೊ ನೀವು ಈ ಎಕ್ಸಾಮ್ ಬರೆಯೋದೆಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಕ್ಯಾಮ್ರಾ ಡಿವೈಸನ್ನು ಲೈಕ್ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿ ಕ್ಯಾಮ್ರಾ ಪರ್ಮಿಷನನ್ನು ಎನೇಬಲ್ ಮಾಡಿರಬೇಕು. ಸೊ ಬಿಕಾಸ್ ನೀವು ಫಸ್ಟು ಲಾಸ್ಟ್ ತನಕ ನೀವು ಎಕ್ಸಾಮ್ ಬರೆಯೋದೆಲ್ಲ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಕ್ಯಾಮ್ರಾ ಪರ್ಮಿಷನ್ ಎನೇಬಲ್ ಮಾಡಿರಬೇಕು. ಸೊ ಅದೇ ರೀತಿ ಫೋನನ್ನು ಕರೆಕ್ಟಾಗಿ ಸ್ಟೇಬಲ್ ಆಗಿ ಒಂದು ಜಾಗದಲ್ಲಿ ಇಟ್ಟಿರಬೇಕು. ಯಾಕಂತ ಹೇಳಿದ್ರೆ ಆ ಕ್ಯಾಮ್ರಾ ಆನ್ ಆಗುವಾಗ ನಿಮ್ಮ ಫೇಸ್ ಕರೆಕ್ಟಾಗಿರಬೇಕು. ಆ ಆ್ಯಂಗಲಲ್ಲಿ ನೀವು 35 ನಿಮಿಷ ಕೂಡ ಆ ಒಂದು ಆ್ಯಂಗಲಲ್ಲಿ ಇದ್ಕೊಂಡು ನೀವು ಎಕ್ಸಾಮ್ ಬರಿಬೇಕು. ಆ್ಯಂಡ್ ಏನೆಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಂತ ಹೇಳಿದ್ರೆ, ನೀವು ಎಲ್ಲಿ ಕೂತ್ಕೊಂಡು ನೀವು ಎಕ್ಸಾಮ್ ಬರೀತೀವಿ. ಈಗ ಎಕ್ಸಾಂಪಲ್ ನೀವು ಒಂದು ರೂಮಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೆಯೋದಾದರೆ ಆ ರೂಮಲ್ಲಿ ನೀವೊಬ್ಬರೇ ಇರಬೇಕು, ಬೇರೆ ಯಾರೂ ಇರಬಾರ್ದು. ಯಾಕಂತ ಹೇಳಿದ್ರೆ ನಿಮ್ಮ ಹಿಂದೆ ಯಾರಾದರೂ ನಡ್ಕೊಂಡು ಹೋದರೆ ಅಥವಾ ನಿಮ್ಮ ರೂಮಲ್ಲಿ ಯಾರಾದರೂ ಇದ್ದರೆ ಆ ಕ್ಯಾಮ್ರಾ ಡಿಟೆಕ್ಟ್ ಮಾಡಿದರೆ ಸೊ ನಿಮ್ಮ ಎಕ್ಸಾಮ್ ಡಿಸ್ಕ್ವಾಲಿಫೈ ಆಗುತ್ತೆ. ಸೊ ಅದೇ ರೀತಿ ಅಲ್ಲಿ ಬೇರೆ ನೀವು ಯಾರ ಹತ್ರ ಕೂಡ ಮಾತಾಡಬಾರ್ದು. ಡು ನಾಟ್ ಟಾಕ್ ಟು ಅದರ್ಸ್ ವೈಲ್ ಟೇಕಿಂಗ್ ದ ಎಕ್ಸಾಮ್. ಯಾರ ಹತ್ರನೂ ಮಾತಾಡಬಾರ್ದು. ನೀವು ಒಬ್ಬರೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಆ ಎಕ್ಸಾಮಲ್ಲಿ ಮಾಡಿಕೊಂಡು ನೀವು ಆ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು. ಆ್ಯಂಡ್ ಏನಾದರೂ ಇನ್ ಬಿಟ್ವೀನ್ ಕಾಲ್ಸ್ ಎಲ್ಲ ಬಂದರೆ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಕಟ್ ಮಾಡಿ. ಸೊ ಕಾಲ್ಸ್ ಏನೋ ನೀವು ಅಟೆಂಡ್ ಮಾಡಬಾರ್ದು. ಆ್ಯಂಡ್ ನಿಮ್ಮ ಗ್ಯಾಜೆಟ್ಸ್ ಮತ್ತು ಈಗ ನೀವು ಫೋನ್ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ ಮತ್ತು ಗ್ಯಾಜೆಟ್ಸ್ ಆಗಿ ಒಂದು 1 or 1.5 ಫೀಟ್ ದೂರದಲ್ಲಿ ಇರಬೇಕು. ಆವಾಗ ನಿಮ್ಮ ಫೇಸ್ ಕರೆಕ್ಟಾಗಿ ಕಾಣುತ್ತೆ. ಆ್ಯಂಡ್ ನೀವು ಎಕ್ಸಾಮ್ ಬರೀತವ್ರಾಗ ಇನ್ ಬಿಟ್ವೀನ್ ಏನಾದರೂ ಬಂತು ಅಂತ ಹೇಳ್ಕೊಂಡು ನೀವು ಲೀವ್ ಆಗೋದು ಆ ಥರ ಏನಾಗೋಂಗಿಲ್ಲ. ಸೊ ನೀವು ಒನ್ಸ್ ಕೂತ್ಕೊಂಡ್ರೆ ಎಕ್ಸಾಮ್ ಮುಗಿಯೋ ತನಕ ಎಲ್ಲಿ ಕೂತ್ಕೊಂಡಿದ್ದೀರ ಅಲ್ಲೇ ಕೂತ್ಕೊಂಡು ನೀವು ಎಕ್ಸಾಮ್ ಬರೀಬೇಕು. ಇನ್ ದ ಸೇಮ್ ವೇ ಡು ನಾಟ್ ಯೂಸ್ ಕ್ಯಾಲ್ಕುಲೇಟರ್. ನೀವು ಕ್ಯಾಲ್ಕುಲೇಟರನ್ನು ಏನು ಯೂಸ್ ಮಾಡಬಾರ್ದು. ಬೇಕಿದ್ರೆ ನಿಮಗೆ ಪೆನ್, ಪೇಪರ್, ರಫ್ ವರ್ಕ್ ಆ ಥರ ಕ್ಯಾಲ್ಕುಲೇಷನ್ಗೋಸ್ಕರ ಪೇಪರ್, ಪೆನ್ನೆಲ್ಲ ಯೂಸ್ ಮಾಡ್ಬೋದು. ಬಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಂಗಿಲ್ಲ. ಸೊ ಇಷ್ಟು ಸ್ಟೆಪ್ಸ್ ನೀವು ಫಾಲೋ ಮಾಡಿರಬೇಕು. ಸೊ ಇನ್ನು ನಾವು ಯಾವ ರೀತಿ ಎಕ್ಸಾಮ್ ಬರಿಬೇಕು ಎಂಬುದರ ಬಗ್ಗೆ ಹೇಳೋಕಿದ್ದೀವಿ. ಓಕೆ, ಸೊ ಎಕ್ಸಾಮ್ ಯಾವ ಥರ ಅಟೆಂಡ್ ಆಗಬೇಕು ಎಂಬುದಕ್ಕಿಂತ ಮುಂಚೆ ಸೆಟ್ಟಿಂಗ್ಸಲ್ಲಿ ಕ್ರೋಮನ್ನು ಹೇಗೆ ಡಿಫಾಲ್ಟ್ ಬ್ರೌಸರ್ ಮಾಡಬೇಕು ಎಂಬುದರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇಟ್ಸ್ ವೆರಿ ಸಿಂಪಲ್ ಆಗಿರುತ್ತೆ. ಸೊ ನೀವು ಫಸ್ಟಿಗೆ ನಿಮ್ಮ ಮೊಬೈಲಲ್ಲಿರೋ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೆಟ್ಟಿಂಗ್ಸಲ್ಲಿ ನೀವು ಬರಿಬೇಕು ಆ್ಯಪ್
ಆ್ಯಪ್ಸ್ ಅಂತ ನೀವು ಟೈಪ್ ಮಾಡಬೇಕು. ಆ್ಯಪ್ಸ್ ಅಂದ್ರೆ ಈ ಥರ ಆಪ್ಷನ್ ಬರುತ್ತೆ. ಆ ಆ್ಯಪ್ಸನ್ನು ಅದು ಕ್ಲಿಕ್ ಮಾಡಿದರೆ ಮ್ಯಾನೇಜ್ ಆ್ಯಪ್ಸ್ ಅಂತ ಆಪ್ಷನ್. ಮ್ಯಾನೇಜ್ ಆಪ್ಷನ್ ಅಂತ ಆದಮೇಲೆ ಮೇಲೆ ಒಂದು 3 ಡಾಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡುವಾಗ ಅದರ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಅದರ್ ಸೆಟ್ಟಿಂಗ್ಸ್ ಆದಮೇಲೆ ಡಿಫಾಲ್ಟ್ ಆ್ಯಪ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡುವಾಗ ನಿಮಗೆ ಇಲ್ಲಿ ಬ್ರೌಸರ್ ನೋಡಿ, ಇಲ್ಲಿ ಬ್ರೌಸರ್ ಅಂತ ಕಾಣುತ್ತಲ್ಲ, ಅದನ್ನು ಕ್ಲಿಕ್ ಮಾಡುವಾಗ ಕ್ರೋಮ್ ಅಂತ ಆಪ್ಷನ್ ಬರುತ್ತೆ. ಸೊ ಇಷ್ಟೇ ಆಪ್ಷನ್ ಅಷ್ಟು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡಿಫಾಲ್ಟ್ ಬ್ರೌಸರ್ ಆಗುತ್ತೆ. ಸೊ ಅದೇ ರೀತಿ ಈಗ ನೀವು ರೆಡ್ಮಿ ಮತ್ತು ಪೋಕೋ ಮೊಬೈಲ್ ಯೂಸ್ ಮಾಡುವಾದರೆ, ಸೊ ಎಲ್ಲ ಮೊಬೈಲ್ ಬೇರೆ ಬೇರೆ ಸೆಟ್ಟಿಂಗ್ಸ್ ಇರುತ್ತೆ, ಇದರಲ್ಲಿ ಕೂಡ ಇದೇ ಥರ ಸೆಟ್ಟಿಂಗ್ಸಿಗೆ ಹೋಗಿ ಆ್ಯಪ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಿಫಾಲ್ಟ್ ಆ್ಯಪ್ಸ್ ಅಂತ ಕೆಳಗಿರುತ್ತೆ. ಸೊ ಡಿಫಾಲ್ಟ್ ಆ್ಯಪ್ಸನ್ನು ಕ್ಲಿಕ್ ಮಾಡಿ ಆಗುವಾಗ ನಿಮಗೆ ಈ ಥರ ಒಂದು ಬ್ರೌಸರ್ ಆ್ಯಪ್ ಅಂತ ಆಪ್ಷನ್ ಬರುತ್ತೆ. ಆ ಬ್ರೌಸರ್ ಆ್ಯಪನ್ನು ನೀವು ಕ್ಲಿಕ್ ಮಾಡುವಾಗ ನಿಮಗೆ ಕ್ರೋಮ್ ಅಂತ ಬರುತ್ತೆ. ಇಷ್ಟೇ. ಸೊ ಇಲ್ಲಿ ಡಿಫಾಲ್ಟ್ ಬ್ರೌಸರ್ ಆ್ಯಪ್ಸ್ ಆಗುತ್ತೆ. ಸೊ ಇದು ನಿಮಗೆ ತುಂಬ ಈಸಿ ಆಗುತ್ತೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ. ಅದೇ ರೀತಿ ನಾನು ಆಲ್ರೆಡಿ ಹೇಳಿದ್ದೆ ಕ್ಯಾಮ್ರಾ ಪರ್ಮಿಷನ್ ಅಲೌ ಮಾಡಬೇಕಂತ ಕ್ರೋಮಲ್ಲಿ. ಸೊ ಅದು ಯಾವ ಥರ ಅಂತ ಅದು ಕೂಡ ತುಂಬ ನಿಮಗೆ ಆ ಥರ ಎಕ್ಸಾಮ್ಗಿಂತ ಮುಂಚೆನೇ ಮಾಡ್ಕೊಳ್ಬೋದು, ತುಂಬ ಸುಲಭ ಆಗಿರುತ್ತೆ. ಏನು ಅದು ಮಾಡೋದ್ರಿಂದ ನಿಮಗೆ ಎಕ್ಸಾಮ್ ಟೈಮಲ್ಲಿ ಏನು ನಿಮಗೆ ಕಷ್ಟ ಬರಲ್ಲ ಅಟೆಂಡ್ ಮಾಡೋಕ್ಕೆ. ಸೊ ಅದಕ್ಕೆ ನೀವು ಫಸ್ಟಿಗೆ ನಿಮ್ಮ ಕ್ರೋಮಿಗೆ ಹೋಗಿ ಕ್ರೋಮಲ್ಲಿ ನೀವು ಅಲ್ಲಿ ಮೇಲೆ ಒಂದು 3 ಡಾಟ್ಸ್ ಕಾಣುತ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡುವಾಗ ನಿಮಗೆ ಕೆಳಗೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಬರುತ್ತೆ. ಸೊ ಆ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡುವಾಗ ನಿಮಗೆ ಕೆಳಗೆ ಸೈಟ್ ಸೆಟ್ಟಿಂಗ್ ಅಂತ ಆಪ್ಷನ್ ಬರುತ್ತೆ. ಸೊ ಆ ಸೈಟ್ ಸೆಟ್ಟಿಂಗ್ ಆಪ್ಷನ್ ಹೋಗುವಾಗ ಇಲ್ಲಿ ಕ್ಯಾಮ್ರಾ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ಫಸ್ಟಿಗೆ ನಾಟ್ ಅಲೌಡ್ ಅಂತ ಇರುತ್ತೆ, ಅಲ್ಲಿ ನೀವು ಸೈಟ್ ಕ್ಯಾನ್ ಆಸ್ಕ್ ಫಾರ್ ಯುವರ್ ಕ್ಯಾಮ್ರಾ, ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಕ್ಯಾಮ್ರಾ ಪರ್ಮಿಷನ್ ಎನೇಬಲ್ ಆಗುತ್ತೆ. ಸೊ ಕ್ರೋಮಲ್ಲಿ ಸೊ ಇಷ್ಟೇ ಬಂದು ಕ್ಯಾಮ್ರಾ ಇದು ಎಕ್ಸಾಮಿಗಿಂತ ಮುಂಚೆ ನೀವು ಮಾಡಿರಬೇಕು. ಸೊ ಅದು ಮಾಡಿದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಇಷ್ಟು ಏನು ಡಿಫಿಕಲ್ಟ್ ಇರಲ್ಲ. ಸೊ ಇನ್ನು ಯಾವ ಥರ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಎಂಬುದರ ಬಗ್ಗೆ ಈಗ ಹೇಳ್ಕೊಡ್ತೀನಿ. ಓಕೆ, ಇನ್ನು ಯಾವ ರೀತಿ ನೀವು ಎಕ್ಸಾಮ್ ಅಟೆಂಡ್ ಆಗಬೇಕು, ಸೊ ಅದಕ್ಕಿಂತ ಎಲ್ಲಿ ನಿಮಗೆ ಎಕ್ಸಾಮ್ ಲಿಂಕ್ ಬರುತ್ತೆ ಎಂಬುದರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನಿಮಗೆ ಇಲ್ಲಿ ಫಸ್ಟ್ ನಿಮ್ಮ ಮೇಲ್ ಓಪನ್ ಮಾಡಿ ಆಗುವಾಗ ನಿಮಗೆ ಈ ಥರ ಒಂದು ಆಪ್ಷನ್ ಮೇಲೆ ಫಸ್ಟ್ ಒನ್ ನಿಮಗೆ ಕಾಣುತ್ತೆ, ಕ್ವಿಲಿಗೋ ಕರ್ನಾಟಕ ವಿದ್ಯಾಧನ್ ಸ್ಕಾಲರ್ಶಿಪ್ ಟೆಸ್ಟ್ 2026. ಈ ಥರ ನಿಮಗೆ ಒಂದು ಪೇಜ್ ಓಪನ್ ಬರುತ್ತೆ. ಸೊ ಇದು ಬಂದು ನಾನು ಆಲ್ರೆಡಿ ಹೇಳಿದೆ ಕ್ವಿಲಿಗೋದಿಂದ ನಿಮಗೆ ಎಕ್ಸಾಮ್ ಇದು ಲಿಂಕ್ ಬರುತ್ತೆ ಅಂತ. ಸೊ ಇಲ್ಲಿ ಕ್ವಿಲಿಗೋ ಎಂಬ ಪ್ಲಾಟ್ಫಾರ್ಮಿಂದ ಬರುತ್ತೆ. ಸೊ ಒನ್ಸ್ ನೀವು ಈ ಲಿಂಕ್ ಕ್ಲಿಕ್ ಮಾಡಿ ಆಗುವಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕಾಣ್ಬೋದು ಕರ್ನಾಟಕ ವಿದ್ಯಾಧನ್ ಸ್ಕಾಲರ್ಶಿಪ್ ಟೆಸ್ಟ್ 2026 ಅಂತ. ಸೊ ನಾನು ಮುಂಚೆ ಏನೆಲ್ಲ ಹೇಳಿದ್ದೆ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲಿ ಮತ್ತೊಮ್ಮೆ ಕೂಡ ನಿಮಗೆ ನೋಡ್ಬೋದು. ಇನ್ಸ್ಟ್ರಕ್ಷನ್ಸ್ ಮತ್ತು ಗೈಡ್ಲೈನ್ಸ್ ಆನ್ಲೈನ್ ಟೆಸ್ಟಿಗೆ ನೋಡಿ ಇಲ್ಲೆಲ್ಲ ಕಾಣುತ್ತೆ. ನೀವು ಇದೆಲ್ಲ ನೀವೊಂದು 5 ನಿಮಿಷ ಮುಂಚೆ ಲಾಗಿನ್ ಆಗಿ ಅಂತ ಹೇಳೋಕ್ಕೆ ಕಾರಣ ಇದೇನೆ. ಸೊ ಇದನ್ನೆಲ್ಲ ನೀವೊಮ್ಮೆ ಓದ್ಕೊಂಡು ಎಲ್ಲ ಓದಿ ಪ್ರಿಪೇರ್ ಆಗಿ, ಸೊ ಅದಾವಾಗ ನಿಮಗೆ ಈಸಿ ಆಗುತ್ತೆ, ಯಾವ ಥರ ನಿಮಗೆ ಏನು ಕನ್ಫ್ಯೂಷನ್ ಇರಲ್ಲ ಎಕ್ಸಾಮ್ ಟೈಮಲ್ಲಿ. ಸೊ ಒನ್ಸ್ ನೀವು ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ಆದಮೇಲೆ ಒನ್ಸ್ ನೀವು ಓಕೆ ಅಂತ ಆದಮೇಲೆ ಆ ಕರೆಕ್ಟ್ ಪರ್ಟಿಕ್ಯುಲರ್ ಟೈಮ್ ಆಗುವಾಗ ಈ ಕ್ಲಿಕ್ ಹಿಯರ್ ಟು ಸ್ಟಾರ್ಟ್ ದ ಎಕ್ಸಾಮ್ ಅಂತ ಆಪ್ಷನ್ ಬರುತ್ತಲ್ಲ, ಸೊ ಇದನ್ನು ಬಂದು ನೀವು ಕ್ಲಿಕ್ ಮಾಡಬೇಕು. ಸೊ ಒನ್ಸ್ ನೀವು ಕ್ಲಿಕ್ ಮಾಡುವಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನಿಮಗೆ ಕಾಣುವ ಕರ್ನಾಟಕ ವಿದ್ಯಾಧನ್ ಸ್ಕಾಲರ್ಶಿಪ್ ಟೆಸ್ಟ್ 2026 ಅಂತ ಕೆಳಗೆ ಕ್ಲಿಕ್ ಹಿಯರ್ ಟು ಸ್ಟಾರ್ಟ್ ದ ಟೆಸ್ಟ್. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಒನ್ಸ್ ನೀವು ಆ ಒಂದು ಆಪ್ಷನ್ ಕ್ಲಿಕ್ ಮಾಡುವಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಕ್ಯಾಮರಾ ಟ್ರ್ಯಾಕಿಂಗ್ ಈಸ್ ಅನೇಬಲ್ಡ್ ಫಾರ್ ದಿಸ್ ಫಾರ್ಮ್ ಅಂತ. ಸೊ ಇದಕ್ಕೆ ನಾನು ಹೇಳಿದ್ದೆ, ಸೊ ಕ್ರೋಮಲ್ಲಿ ಹೋಗಿ ಕ್ಯಾಮರಾ ಪರ್ಮಿಷನ್ ಎನೇಬಲ್ ಮಾಡಬೇಕಂತ ಈ ಒಂದು ಕಾರಣಕ್ಕೋಸ್ಕರ. ಇಲ್ಲದಿದ್ದರೆ ಮತ್ತೆ ನೀವು ಸೆಟ್ಟಿಂಗ್ಸಿಗೆ ಹೋಗಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ನೀವು ಪ್ರೊವೈಡ್ ಆಕ್ಸೆಸ್ ಟು ದ ಕ್ಯಾಮ್ರಾ. ಒನ್ಸ್ ನೀವು ಪ್ರೊವೈಡ್ ಆಕ್ಸೆಸ್ ಟು ದ ಕ್ಯಾಮ್ರಾ ಅಂತ ಆಗುವಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಅಲ್ಲಿ ನೀವು ನಿಮ್ಮ ಫೇಸನ್ನು ಈ ಥರ ಕರೆಕ್ಟಾಗಿ ಇಟ್ಕೊಳ್ಬೇಕು. ಪ್ಲೀಸ್ ಮೇಕ್ ಶ್ಯೂರ್ ಯು ಸಿ ಯುವರ್ ಸೆಲ್ಫ್. ಸೊ ಒನ್ಸ್ ನೀವು ಈ ಫ್ರೇಮ್ ಸೆಟ್ ಮಾಡಿಕೊಂಡ್ರೆ ಟಿಲ್ ಎಕ್ಸಾಮ್ ಮುಗಿಯೋ ತನಕ ಈ ಫ್ರೇಮಲ್ಲಿ ಇರಬೇಕು. ಸೊ ಇಷ್ಟಾದಮೇಲೆ ಆಲ್ ಗುಡ್ ಓಪನ್ ದ ಫಾರ್ಮ್. ಸೊ ಆಲ್ ಗುಡ್ ಓಪನ್ ದ ಫಾರ್ಮ್ ಅಂತ ಕ್ಲಿಕ್ ಮಾಡುವಾಗ ಸೊ ನೀವು ಇಲ್ಲಿಂದ ಈಗ ಎಕ್ಸಾಮ್ ಶುರು ಆಗುತ್ತಿಲ್ಲ. ಸೊ ಈಗ ನಿಮಗೆ ಇಲ್ಲಿ ಕಾಣ್ಬೋದು, ಇಲ್ಲಿ 7 ಅಂತ ಮಾತ್ರ ಇದೆ, ಮತ್ತು ಇಲ್ಲಿ ಫ್ರಮ್ 7 ಕ್ವಶನ್ಸ್ ಎಷ್ಟು ಆನ್ಸರ್ ಮಾಡಿದ್ರಂತ. ಬಟ್ ನಿಮಗೆ ಬರುವಾಗ ಇಲ್ಲಿ 27 ಕ್ವಶನ್ಸ್ ಬರುತ್ತೆ. ಸೊ 25 ಕ್ವಶನ್ಸ್ ಇರುತ್ತೆ. ಅದರಡಿಯಲ್ಲಿ ನೇಮ್ ಮತ್ತು ಅಪ್ಲಿಕೇಶನ್ ನಂಬರ್ ಎಲ್ಲ ಸೇರಿಕೊಂಡು 27 ಅಂತ ಇಲ್ಲಿ ತೋರಿಸುತ್ತೆ. ನೀವು ಇದಕ್ಕೆ ಎಷ್ಟು ಆನ್ಸರ್ ಮಾಡಿದ್ರೆ ಅಂತ ಇಲ್ಲಿ ಇರುತ್ತೆ. ಅದೇ ರೀತಿ ಟೈಮ್ ಲೆಫ್ಟ್, ಎಷ್ಟು ಟೈಮಲ್ಲಿ ಮುಗಿಸಿದ್ದೀರಾ, ಎಷ್ಟು ಟೈಮ್ ಬಾಕಿ ಇದೆ ಎಂಬುದರ ಬಗ್ಗೆ ಇಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ಯಾವುದೆಲ್ಲ ಟೆಸ್ಟ್ ಅಟೆಂಡ್ ಆಗಿದ್ದೀರಾ, ಸೊ ಯಾವ ಥರ ಎಷ್ಟು ಕ್ವಶನ್ಸ್ ನೀವು ಆನ್ಸರ್ ಮಾಡಿದ್ದೀರಾ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಈಗ ನಾನು ಜಸ್ಟ್
ಇಲ್ಲಿ ನಿಮ್ಮ ಹೆಸರು ಹಾಕಬೇಕು. ನಾನು ಜಸ್ಟ್ ಒಮ್ಮೆ X ಅಂತ ಹಾಕ್ತೀನಿ. ಸೊ ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್. ಸೊ ಅಪ್ಲಿಕೇಶನ್ ನಂಬರ್ ಬಂದು ನಿಮ್ಮ ಅಪ್ಲಿಕೇಶನ್ ಹಾಕಿದ ಟೈಮಲ್ಲಿ ಒಂದು 6 ಡಿಜಿಟ್ ನಂಬರ್ ಇರುತ್ತಲ್ಲ, ಸೊ ಆ 6 ಡಿಜಿಟ್ ನಂಬರನ್ನು ನೀವು ಇಲ್ಲಿ ಯೂಸ್ ಮಾಡಬೇಕು. ಈಗ ನಾನು ಜಸ್ಟ್ 1 2 3 4 5 6 ಆ 6 ಡಿಜಿಟ್ ನಂಬರನ್ನು ನೀವು ಒನ್ಸ್ ಇಲ್ಲಿ ಹಾಕಿದ ಮೇಲೆ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ರೀಜನಲ್ ಲ್ಯಾಂಗ್ವೇಜ್ ನಿಮಗೆ ಇಂಗ್ಲೀಷ್ ಮತ್ತು ರೀಜನಲ್ ಲ್ಯಾಂಗ್ವೇಜಲ್ಲಿ ಕಾಣುತ್ತೆ ಅಂತ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಇಂಗ್ಲೀಷ್ ಮತ್ತು ತಮಿಳಲ್ಲಿದೆ. ಸೊ ಒಂದೊಂದೇ ಸ್ಟೇಟಿಗೆ ಒಂದೊಂದೇ ರೀತಿ ಇರುತ್ತೆ. ಸೊ ಇಲ್ಲಿಂದ ನೀವು ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಇಂಗ್ಲೀಷ್ ಮತ್ತು ತಮಿಳ್ ಇದೆ. ಸೊ ಇಲ್ಲಿಗೆ ನೀವು ಆನ್ಸರ್ ಕ್ಲಿಕ್ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಕೂಡ ನೋಡಿ ಇಂಗ್ಲೀಷ್ ಇದೆ, ಆಪ್ಷನ್ಸ್ ಕೂಡ ಕನ್ನಡದಲ್ಲಿ ಇದೆ. ಸೊ ನಿಮಗೆ ಕ್ಲಿಕ್ ಮಾಡ್ತಾ ಹೋಗ್ಬೋದು. ನಾನು ಜಸ್ಟ್ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳ್ತೀನಿ. ಸೊ ನೀವು ಒಂದು ಕ್ವಶನ್ ನೀವು ಸ್ಕಿಪ್ ಇಲ್ಲಿ ನೋಡಿ ಮೇಲೆ ನೋಡ್ಬೋದು ಎಲ್ಲ ಕ್ವಶನ್ಸ್ ಆದಮೇಲೆ ಇಲ್ಲಿ ಟಿಕ್ ಮಾರ್ಕ್ಸ್ ಬರುತ್ತೆ. ನೀವು ಇದೆಲ್ಲ ಆನ್ಸರ್ ಮಾಡಿದ್ದೀರಾ ಅಂತ. ಇಲ್ಲಿ ಬರುವಾಗ ನೀವು ಈಗ 5th ಕ್ವಶನಲ್ಲಿ ಇದ್ದೀರಾ, ಬಟ್ ಇಲ್ಲಿ ಏನು ಬ್ಲ್ಯಾಂಕ್ ಬಂದಿದೆ, ಇಲ್ಲಿ ಟಿಕ್ ಏನು ಬರಲ್ಲ. ಸೊ ಅದಕ್ಕೆ ಅರ್ಥ ಏನು, ನೀವು ಆ ಆನ್ಸರ್ ಮಾಡಲಿಲ್ಲ ಅಂತ. ಸೊ ಇಲ್ಲಿ ಜಸ್ಟ್ ಆ ಒಂದು ಬಾಕ್ಸಿಗೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಮನ್ನು ಆ ಕ್ವಶನಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅದಾದಮೇಲೆ ನೀವು ಇಲ್ಲಿ ಬಂದು ಕ್ಲಿಕ್ ಮಾಡಿ ಆನ್ಸರ್ ಕ್ಲಿಕ್ ಮಾಡೋದು. ಇಲ್ಲಿ ಮತ್ತೆ ಕೂಡ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5th ಕ್ವಶನ್ ಬರುವ ಟೈಮಲ್ಲಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಬರುತ್ತೆ. ಸೊ ಸಬ್ಮಿಟ್ ಆಪ್ಷನ್ಗಿಂತ ಮುಂಚೆ ಇನ್ನೂ ಟೈಮ್ ಇಲ್ಲಿ ಲೆಫ್ಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಮತ್ತೊಮ್ಮೆ ಹೋಗಿ ಕ್ವಶನ್ ಇಲ್ಲಿ ಎಲ್ಲ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಫಸ್ಟ್ 2 ಬಿಟ್ಟು ಇಲ್ಲಿ ನೋಡ್ಕೊಳ್ಬೋದು. ನಿಮಗೆ ನೋಡಿ ಏನು ಕ್ವಶನ್ಸ್ ಅಂತಲ್ಲ, ಆನ್ಸರ್ ಕರೆಕ್ಟ್ ಇದೆಯಾ, ಇನ್ನೊಮ್ಮೆ ರಿಫ್ರೆಶ್ ಮಾಡಿ ಲೈಕ್ ಒಮ್ಮೆ ಕೂಡ ರಿಕವರ್ ಲೈಕ್ ಆಲೋಚನೆ ಮಾಡ್ಕೊಂಡು ಬರ್ಕೊಂಡು ಓಕೆ ಆಯಿತು. ಅದಾದಮೇಲೆ ಇಲ್ಲಿ ಕೂಡ ಇದೊಂದು ಆನ್ಸರ್ ಇಟ್ಟು, ಸೊ ಇದೆಲ್ಲ ಆದಮೇಲೆ ಓಕೆ ಎಲ್ಲ ಎಕ್ಸಾಮ್ ಅಟೆಂಡ್ ಆಯಿತು, ಓಕೆ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ ನೀವು ಸಬ್ಮಿಟ್ ಕೊಟ್ಟರೆ ಥ್ಯಾಂಕ್ ಯು, ಯುವರ್ ಟೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್. ಇಷ್ಟು ಬಂದರೆ ನಿಮ್ಮ ಟೆಸ್ಟ್ ಸಬ್ಮಿಟ್ ಆಗಿರುತ್ತೆ. ರಿಸಲ್ಟ್ ಬಂತು ನಾವು ಒಂದು 1 ಮಂತ್ ನಂತರ ನಾವು ನಮ್ಮದು ವೆರಿಫಿಕೇಷನಲ್ಲಿ ಆದಮೇಲೆ ನಾವು ನಿಮಗೆ ಕಳಿಸ್ತೀವಿ. ಸೊ ಇಷ್ಟೇ ಟೆಸ್ಟ್ ಅಟೆಂಡ್ ಆಗೋಕ್ಕಿರೋದು. ಸೊ ನಾನು ಏನೆಲ್ಲ ಗೈಡ್ಲೈನ್ಸ್ ಹೇಳಿದ್ದೀನೋ ಅದನ್ನು ಪ್ರಾಪರಾಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಈಸಿ ಇರುತ್ತೆ. ಒಂದು 35 ನಿಮಿಷ ನೀವು ಪ್ರಾಪರಾಗಿ ಸ್ಪೆಂಡ್ ಮಾಡಿದರೆ ಈ ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ ನಿಮ್ಮದಾಗಿಸ್ಕೊಳ್ಬೋದು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.